ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ, ಓದಿನ ಜೊತೆ ಆಟೋಟಕ್ಕೂ ಇರಲಿ ಆದ್ಯತೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ನೆಹರು ಮೈದಾನಕ್ಕೆ ಮೂಲ ಸೌಲಭ್ಯ, ಶಾಸಕರ ಕ್ರೀಡಾಸಕ್ತಿಗೆ ಸಾಕ್ಷಿ ಎಂದ ಮಾಲ್ತೇಶ್. HIV ಏಡ್ಸ್ ಇಂಜೆಕ್ಟ್ ಮಾಡುವಂತಹ ಕೃತ್ಯ ಯಾರೇ ಮಾಡಿದರೂ ಅವರನ್ನು ನೇಣುಗಂಬಕ್ಕೆ ಏರಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ ಶಾಸಕರು. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ, ಸೇವಾ ಸಪ್ತಾಹದ ಮಾಹಿತಿ ನೀಡಿದ ಮೇಘರಾಜ್. ಮಹಿಳಾ ರಕ್ತದಾನಿಗಳ ಸಂಖ್ಯೆ ಹೆಚ್ಚಾಗಬೇಕೆಂದ ಡಾಕ್ಟರ್ ರಾಜನಂದಿನಿ. ರಕ್ತದಾನ ಅತ್ಯಂತ ಶ್ರೇಷ್ಠ ಎಂದ ಹಕ್ರೆ. ತ್ಯಾಗರ್ತಿ ಸೊಸೈಟಿಯಿಂದ ಬೇಳೂರಿಗೆ ಸನ್ಮಾನ, ರೈತಪರ ಸದಾ ಸರ್ಕಾರ ಇರುತ್ತದೆ ಎಂದ ಶಾಸಕರು. ಭೀಮನಕೊಡೆ ಕೃಷಿ ಪತ್ತಿನ ಸಹಕಾರ ಸಾಲ ವಸೂಲಾತಿಯಲ್ಲಿ ಜಿಲ್ಲೆಗೆ ಪ್ರಥಮ, ಲೆಕ್ಕ ಪರಿಶೋಧನೆಯಲ್ಲಿ ಎ ಗ್ರೇಡ್ ಸಂಪನ್ನ. ಈಗ ಸುದ್ದಿಯ ವಿವರ. ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ಪ್ರತಿಷ್ಠಿತ ಕಂಪನಿಗಳು ಕೈಜೋಡಿಸಬೇಕು. ಅಜೀಂ ಪ್ರೇಮ್ಜಿ ಸಂಸ್ಥೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮೊಟ್ಟೆ ಪೂರೈಕೆ ಮಾಡಲು 1500 ಕೋಟಿ ರೂಪಾಯಿ ನೀಡುವ ಮೂಲಕ ಮಾದರಿ ಮಾರ್ಗ ಹಾಕಿಕೊಟ್ಟಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಶುಕ್ರವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ 14 ವರ್ಷದೊಳಗಿನ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ರಾಷ್ಟ್ರ ಮಟ್ಟಕ್ಕೆ ತಲುಪಿದ ಮಕ್ಕಳನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ನೀವು ಯೋಚನೆ ಮಾಡೋದೇ ಬೇಡ, ಗುರುಭವನದಿಂದ ಈಗಾಗಲೇ ನಾನು ಚಿಂತನೆ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಎಸ್ಟಿಮೇಟ್ ಬೇಕು, ಏನಾಗುತ್ತೆ ಅನ್ನೋದನ್ನ ಇಂಜಿನಿಯರ್ ಕಳಿಸ್ಕೊಡ್ತೀನಿ. ಅಧ್ಯಕ್ಷರು ಮತ್ತು ಪರಿಶ್ರಮದವರು ಇವೆಲ್ಲ ಕೂತ್ಕೊಂಡು, ನಿಮ್ಮ ಸಂಘದವರೆಲ್ಲ ಕೂತ್ಕೊಳ್ಳಿ, ಖಂಡಿತ ಮಾಡ್ಕೊಡ್ತೇನೆ. ನೋಡಿ, ನೌಕರ ಸಂಘದ ಒಳ್ಳೆ ಒಂದು ಸಭಾವನ್ನ ಮಾಡ್ಕೊಳ್ತಾರೆ, ತುಂಬಾ ಚೆನ್ನಾಗಿದೆ. ಅದೊಂದೇ ಅಲ್ಲ, ನಿಮಗೂ ಸಹ ಅಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡ್ಲಿಕ್ಕೂ ಅವಕಾಶ ಸಿಗುವಂತದ್ದು ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೌಕರರು ಇವತ್ತು ನಮ್ಮ ಏನು ಶಿಕ್ಷಕರ ಭವನ ಹಿಂದೆ ಮಾಡಿದಂತ ಸಂದರ್ಭದಲ್ಲಿ ಅದು ಅವತ್ತು ಸಣ್ಣದಾಯ್ತು, ಮತ್ತೆ ಮೇಲ್ಗಡೆ ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಖಂಡಿತ ಅವಕಾಶ ಇದೆ, ನಾವು ಖಂಡಿತ ಮಾಡ್ಕೊಡ್ತೀವಿ. ಶಿಕ್ಷಕ ಬಂಧುಗಳು ಇವತ್ತು ತಾಲೂಕಿನ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ನಿಮಗಾಗಿ ನಾವು ಸೇವೆ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀನಿ. ನೀವು ಧೈರ್ಯವಾಗಿರ್ಬೇಕು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅದು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಅಂತ ಶಿಕ್ಷಕರು ಬಹಳ ಅಚ್ಚುಮೆಚ್ಚು ಶಿಕ್ಷಕರಾಗ್ತಾರೆ ನಮ್ಗೆಲ್ಲರಿಗೂ. ನಮ್ಗೆ ಬೇಕಾಗಿದೆ ಅದು. ಶಿಕ್ಷಣವೇ ಮಹಾ ಕ್ರಾಂತಿ ಆಗ್ಬೇಕು ಈ ದೇಶದಲ್ಲಿ. ಶಿಕ್ಷಣ ಬಹಳ ಪ್ರಮುಖವಾದಂಥದ್ದು. ದಯವಿಟ್ಟು ಶಿಕ್ಷಕರು ಹೇಳೋದಿಕ್ಕೆ, ಯಾವುದೇ ಮಗು ಶಾಲೆಗೆ ನಾವು ಬಿಟ್ರೆ ದಯವಿಟ್ಟು ನನ್ನ ಗಮನ ತರಬೇಕು. ಆ ಮಗು ಯಾವ ಕಾರಣಕ್ಕೂ ಶಾಲೆ ಬಿಡಬಾರ್ದು. ಒಂದ್ ವೇಳೆ ಆ ಮಗು ಶಾಲೆ ಬಿಟ್ಟಿದ್ರೆ ಆ ಮಗುಗೆ ಆ ಮನೆಯಲ್ಲಿ ಏನ್ ತೊಂದರೆ ಕೇಳಬೇಕು. ತಂದೆ ತಾಯಿ ಹುಷಾರಿಲ್ವಾ ಅಥವಾ ಮಗು ಹುಷಾರಿಲ್ವಾ, ಆ ಮಕ್ಕಳ ತಂದೆ ತಾಯಿಗೆ ಶಾಲೆ ಕಳ್ಸಕ್ ಆಗಲ್ಲಂತಿದ್ರೆ ಅಂತ ಮಕ್ಕಳನ್ನ ನಾನು ಗಮನಕ್ಕೆ ತರಬೇಕು. ಆ ಮಗುಗೆ ಏನಿದೆ ನಾನು ನೋಡ್ಕೊಳ್ತೇನೆ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ. ಆ ತರ ಮಾಡ್ಬೇಕು. ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಮಾತ್ರ ಆಗಬಾರ್ದು ಅಂತ ನಮ್ಮ ಒಂದು ಕನಸಿದೆ, ಅದು ಆಗಬಾರ್ದು. ಹಾಗಾಗಿ ಮಕ್ಕಳ ಚೆನ್ನಾಗಿ ಆಟ ಆಡದೆ ಉಳಿದು ನಿಮ್ಮ ಶಾಲೆಗಳಿಗೆ ಪ್ರಸಿದ್ಧಿ ಪಡ್ಕೊಳ್ಬೇಕಂತ ಹೇಳ್ತಾ ನಾನು ಎರಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್. ಅದ್ರ ಹಿಂದೆ ತುಂಬಾನೇ ಶ್ರಮ ಇರ್ತದೆ. ಈ ಶ್ರಮ ಪಟ್ಟು ಇವತ್ತು ಅದ್ದೂರಿಯಾಗಿ 3-4 ದಿನಗಳಿಂದ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಕ್ರೀಡಾಕೂಟವನ್ನ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ನಮ್ಮ ದೈಹಿಕ ಶಿಕ್ಷಕರಿಗೆ ಮೊದಲನೇ ಅಭಿನಂದನೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕ್ರೀಡಾಕೂಟದಲ್ಲಿ ಬಹಳ ಖುಷಿಯಿಂದ ಭಾಗವಹಿಸಿ ಇದು ಮತ್ತೆ ಈ ಸುವರ್ಣಾಕ್ಷಣ ಮತ್ತೆ ನಿಮ್ಗೆ ಎಂದಿಗೂ ಬರೋದಿಲ್ಲ. ಅಲ್ಲಿ ಮುಂದೆ ದೊಡ್ಡವರಾಗಿ ಮನಸ್ಸಿನ ಮಾತಾಗಿರ್ತದೆ ಅಂತ ಹೇಳ್ತಾ ಇವತ್ತು ನೀವು ಗೆದ್ದು ಬಿಟ್ಟು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೀರ್ತಿಯ ಪತಾಕಿಯನ್ನು ಹಾರಿಸುವುದರ ಮೂಲಕ ಈ ಸಾಗರ ತಾಲೂಕಿಗೆ ಒಳ್ಳೆಯ ಮಕ್ಕಳಾಗಿ ನೀವು ಹೆಸರನ್ನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮಾನ್ಯ ನಮ್ಮೆಲ್ಲ ಹಿರಿಯ ಶಾಸಕರು, ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಕ್ರೀಡಾಕೂಟಕ್ಕೆ ಪ್ರೇರಣೆ ಕೊಟ್ಟವರು, ಉದಾರ ದಾನವನ್ನು ಮಾಡಿದವರು ಏನಾದ್ರು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವರಂದ್ರೆ ಗೋಪಾಲಕೃಷ್ಣ ಸರ್. ಯಾಕಂದ್ರೆ ನಾನು ಒಬ್ಬ ಕ್ರೀಡಾಕೂಟವಾಗಿ ಕ್ರಿಕೆಟ್ ಅಲ್ಲಿ ಅನೇಕ ಬಾರಿ ಅವರಿಂದ ನಾವು ದಾನಗಳನ್ನು ಪಡೆದಿದ್ದೇವೆ. ಅವರು ಧನ ಸಹಾಯ ಮಾಡೋದ್ರ ಮೂಲಕ ಕ್ರೀಡಾಪ್ರೇಮವನ್ನ ನಡೆದಿದ್ದಾರೆ. ಇವತ್ತು ಅವರು ಈ ಒಂದು ಹಾಟ್ ಸಿಟಿಯಲ್ಲಿ ಇರ್ತಕ್ಕಂತಹ ಈ ಮೈದಾನಕ್ಕೆ ಸುಸಜ್ಜಿತವಾಗಿರ್ತಕ್ಕಂತಹ ವೇದಿಕೆ ಮತ್ತು ಶೌಚಾಲಯ, ಡ್ರೆಸ್ಸಿಂಗ್ ರೂಮ್ ಎಲ್ಲವನ್ನೂ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಅವರ ಕ್ರೀಡಾ ಪ್ರೇಮಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ತಲುಪ್ತಾ ಇದ್ದೇನೆ.
ಸಾಗರದ ನೆಹರು ಮೈದಾನದಲ್ಲಿ ಒಂದು ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳು ದಿನಂಪ್ರತಿ ನಡೆಯುತ್ತಿರುತ್ತವೆ. ರಾಜ್ಯ, ಜಿಲ್ಲೆ, ತಾಲೂಕಿನ ಬೇರೆ ಬೇರೆ ಭಾಗಗಳಿಂದ ಕ್ರೀಡಾಪಟುಗಳು ಕ್ರೀಡಾ ಚಟುವಟಿಕೆಗಳಿಗೆ ಬರ್ತಾರೆ. ಇದರ ಜೊತೆಗೆ ಶಾಲಾ ಕಾಲೇಜು ಹಂತದ ವಾರ್ಷಿಕ ಕ್ರೀಡಾಕೂಟಗಳು ಇದೇ ಮೈದಾನದಲ್ಲಿ ನಡೆಯುತ್ತವೆ. ಇದರ ಜೊತೆಗೆ ವಾಯುವಾರಿಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ನೆಹರು ಮೈದಾನ ಪ್ರಸಕ್ತ ಸ್ಥಳವಾಗಿದೆ. ಈಗಾಗಲೇ ನೆಹರು ಮೈದಾನಕ್ಕೆ ಆಸನ, ಮಳೆ ಬಿಸಿಲಿಗೆ ರಕ್ಷಣೆ ಪಡೆಯಲು ಶೆಡ್ ವ್ಯವಸ್ಥೆ, ಮುಂದೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಕ್ಕಂತಹ ಕ್ರೀಡಾ ಆಸಕ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸರ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಗುರುಗೌರವದ ಬಗ್ಗೆ ಅವರು ಹೇಳಿದ್ದಾರೆ, ಅದ್ರ ಬಗ್ಗೆ ಮತ್ತೆ ನಾನು ಹೇಳಿಕೊಳ್ಳುವುದಿಲ್ಲ. ಅದು ನಮ್ಮ ದೊಡ್ಡ ಕನಸಾಗಿದೆ. ನಮ್ಮ ತಾಲೂಕಿನ ಶಿಕ್ಷಕರ ಒಂದು ದೊಡ್ಡ ಕನಸಾಗಿದೆ. ಅವರೇ ಸಹಕಾರ ಕೊಟ್ಟು ಮಾಡಿರ್ತಕ್ಕಂಥ ಗುರುಗಳನ್ನ ಮತ್ತೆ ಅದು ಸಿಟಿಗೊಳ್ಳುವುದರ ಒಳಗೆ ನಮ್ಮ ಉದಾರಿಗಳಾಗಿರ್ತಕ್ಕಂತಹ ನಮ್ಮ ಎಲ್ಲ ನೆಚ್ಚಿನ ಹಳ್ಳಿಯ ಶಾಸಕರು ಅದಕ್ಕೆ ಅನುದಾನವನ್ನು ಕೊಡುವ ಮೂಲಕ ಅವರ ಅವಧಿಯಲ್ಲಿ ಸುಸಜ್ಜಿತವಾಗಿ ಕಟ್ಟಿಕೊಡ್ತಾರೆ ಎಂಬ ಒಂದು ನಂಬಿಕೆ ನಮಗಿದೆ ಅಂತ ಹೇಳ್ತಾ, ಈ ಒಂದು ಕ್ರೀಡಾಕೂಟಕ್ಕೆ ನಿನ್ನೆ ಮನೆಯಿಂದ ನಮ್ಮ ದೈಹಿಕ ಶಿಕ್ಷಕರು ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಿದ್ರೆ, ನಿನ್ನೆ ಬೆಳಗ್ಗೆ ನಾನು ಒಬ್ಬರೇ ಬಹಳ ಬೇಸರ ಆಗ್ಬಿಡ್ತೀನಿ. ಆದ್ರೆ ಜೊತೆಗೆ ನಮ್ಮ ಸೋಮಪ್ಪನವರು, ರಾಜಪ್ಪನವರು, ಕೊನೆಗೆ ನಮ್ಮ ಕ್ರಿಯಾಶೀಲ ಸೆಕ್ರೆಟರಿ ಅವರು ಜೊತೆಗೊಂಡಿದ್ರು. ನಂತರ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಸುಜ್ಜಿತವಾಗಿ ಕಾರ್ಯಗಳು ನಡೆಯಲಿಕ್ಕೆ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ ನನ್ನ ಮಾತಿಗೆ ಪೂರ್ಣವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಎ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ರವಿಲಿಂಗನಮಕ್ಕಿ, ಪ್ರಮುಖರಾದ ಕಲಸೆ ಚಂದ್ರಪ್ಪ, ಕೆ ಜಗನ್ನಾಥ್, ಮಂಜುನಾಥ್, ಗವಿಯಪ್ಪ, ಪ್ರಭು ಇಯನ್, ಚಂದ್ರಪ್ಪ ಏಳಿ ಇನ್ನಿತರರು ಹಾಜರಿದ್ದರು. ಶಾರದಾ ಪ್ರಾರ್ಥಿಸಿದರು. ಡಾಕ್ಟರ್ ಅನ್ನಪೂರ್ಣ ಸ್ವಾಗತಿಸಿದರು. ಮಹೇಶ್ ಕಾರ್ಯಕ್ರಮ ನಿರೂಪಿಸಿದರು. ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಜಾಸ್ತಿಯಾಗುತ್ತಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಶುಕ್ರವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಬಟ್ ಏನಾದ್ರೆ ದ್ವೇಷದ ರಾಜಕಾರಣಗಳು ಶುರುವಾದಾಗ ಇವೆಲ್ಲ ಶುರುವಾಗ್ತದೆ ಅಂತ ಕಾಣ್ತದೆ. ಬಹುಶಃ ನೋಡಿ, ಒಬ್ಬ ಜನಪ್ರತಿನಿಧಿ ಆದಂತವ್ರು ನಾವು ಜನರ ಆಯ್ಕೆ ಆದ ನಂತರ ನಾವು ಜನರ ಪರವಾಗಿ ಇರ್ಬೇಕು ಬಿಟ್ರೆ ಬೇರೆ ಬೇರೆ ಭ್ರಷ್ಟಾಚಾರ ಇನ್ನೊಂದು ಮಾಡುವಂತ ಪ್ರಶ್ನೆ ಇರೋದಿಲ್ಲ. ಬಟ್ ಏನಂದ್ರೆ ಇತ್ತೀಚಿನ ಏನಾಗಿದೆ, ಒಬ್ರಿಗೊಬ್ರಿಗೆ ಸ್ವಲ್ಪ ದೇಶದ ವಾತಾವರಣ ಇರೋದ್ರಿಂದ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ದಾರೆ. ಈ ತರ ಘಟನೆಗಳು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಡೀಬಾರ್ದು, ಸ್ವಚ್ಛವಾಗಿ ಇರ್ಬೇಕನ್ನೋದು ನಮ್ದೆಲ್ಲರೂ ಆಸೆ. ಯಾಕಂದ್ರೆ ಇವೆಲ್ಲ ಬಹಳ ಜನ ನೋಡ್ತಾ ಇರ್ತಾರೆ, ಇವೆಲ್ಲ ದೊಡ್ಡ ವಿಷಯಗಳು ಇರ್ತವೆ. ಇಂಥವೆಲ್ಲ ಒಂಥರ ಗೊಂದಲಮಯ ಬರ್ತಾ ಇದೆ. ಏನೇನೋ ಇವತ್ತು ಅದೇನೋ ಏಡ್ಸ್ ಇದರಿಂದಲೂ ಸಹ ಒಬ್ಬ ಕಾಯಿಲೆ ಏಡ್ಸ್ ಇರೋರು ತಗೊಂಡೋಗಿ ಇಂಜೆಕ್ಟ್ ಮಾಡೋದಂತ ಮಾಡ್ತಾರಂದ್ರೆ ಏನ್ ದುರಂತರ ಇದು. ಇಂಥವ್ರಿಗೆಲ್ಲ ನೇಣು ಹಾಕೋದು ಒಳ್ಳೇದಲ್ಲ. ಅಂಥವ್ರನ್ನ ಯಾರನ್ನೂ ಇಡಬಾರ್ದು, ಅವ್ರಿಗೆ ನೇಣು ಹಾಕ್ಸ್ಬೇಕು. ನೇಣು ಹಾಕುವಂತ ಕಾಯಿಲೆ ತರಬೇಕು, ಯಾರೇ ಇರಲಿ ಆಧಾರ ಮಾಡೋರ್ನ ನೇಣಿಗೆ ಹಾಕ್ಸ್ಬೇಕು. ಇಂಥ ಕೆಟ್ಟ ವರ್ತನೆ ಮಾಡುವಂತ ಯಾರನ್ನೂ ಬಿಡಬಾರ್ದು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ಕೆ. ಸರ್, ಇದು ಯಾವುದೇ ಘಟನೆ ಆದರೂ ವಿರೋಧ ಪಕ್ಷರು ಹೇಳ್ತಾರೆ ಇದಕ್ಕೆ ಹಿಂದ್ಗಡೆ ಡಿ.ಕೆ. ಶಿವಕುಮಾರ್ ಅವರು ಕೈವಾಡ ಅಂತ ಹೇಳ್ತಾರೆ. ನೋಡ್ರಿ, ಆಡಳಿತ ಪಕ್ಷ ಇರ್ಬೇಕಾದ್ರೆ ಆಡಳಿತ ಪಕ್ಷದವರು ಕೇಸ್ ಬಂದಾಗ ಮಾಡೋದು ಸಹಜ ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಹಂಗೆ ಬಿಡಕ್ಕಾಗತ್ತಾ? ಹಂಗಂತೇಳಿ ವಿರೋಧ ಪಕ್ಷದವ್ರು ಅವ್ರಿದ್ದ ಮಾಡ್ಲಿಲ್ವ? ಅವರೆಲ್ಲ ಸುಮ್ಮನೆ ಕೈ ಕೊಟ್ಕೊ ಕೂತ್ಕೊಳ್ತಿದ್ದಾರೆ. ಯಾರು ಬಂದ್ರೆ ನೋಡಿ, ಇವೆಲ್ಲ ಸುಮ್ಮನೆ ಯಾರ್ದೋ ಮೇಲೆ ಗುಬೆ ಕೂರ್ಸೋದಲ್ಲ. ನೈಜವಾಗಿರುವಂತನ್ನ ತನಿಖೆ ಮಾಡಿ. ಏನ್ ತಪ್ಪಿದೆ? ಮುನಿರತ್ನ ಮೇಲೆ ಕೇಸ್ ಬಂತು, ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಡೌನ್ ಆಡಿಯೋ ಆಗಿದೆ. ಈಗ ಒಂದು ಹೆಣ್ಮಗಳು ಬೇರೆ ಕೇಸ್ ಮಾಡಿದ್ದಾರೆ. ಇನ್ನು ಏಡ್ಸ್ ಇದ್ರದ್ದು ಬಗ್ಗೆ ಕೇಸ್ ತನಿಖೆ ಆಗ್ಬೋದು. ಇವೆಲ್ಲ ಆದಾಗ ಜನಪರವಾದಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಅದೆಲ್ಲಿದೆ? ಮಾಡ್ಲೇಬೇಕು. ಅವರು ಈಗ ಮೂಡ ಹಗರಣ ಅಂತ ಎತ್ತಿ ತಗೊಂಡು ಬರ್ಲಿಲ್ವಾ? ಹಂಗೆ ಬರ್ತಾವೆ ಇವೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರ್ತದೆ. ಥ್ಯಾಂಕ್ ಯು. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ವಿವಿಧ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ರಕ್ತದಾನ ಶಿಬಿರ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಪ್ರಮುಖವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ತಿಳಿಸಿದರು. ಸಾಗರದ ರೋಟರಿ ರಕ್ತನಿಧಿ ಕೇಂದ್ರದಲ್ಲಿ ಬಿಜೆಪಿ ಯುವ ಮೋರ್ಚಾ ಮತ್ತು ನಗರ ಮಂಡಲದ ವತಿಯಿಂದ ಗುರುವಾರ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಉತ್ತೇಜನ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಬೇಕಾಗುತ್ತೆ. ವಿಶೇಷವಾಗಿ ದಾನಗಳಲ್ಲಿ ಪವಿತ್ರವಾದ ದಾನ ರಕ್ತದಾನ ಅಂತಕ್ಕಂಥದ್ದು ಕೇವಲ ನಾಲಿಗೆಯ ತುದಿಯ ಶಬ್ದ, ವಾಕ್ಯ, ವ್ಯಾಕರಣ ಯೂನಿಟ್ಗಳನ್ನ ಈವರೆಗೆ ಕೊಟ್ಟಿದ್ದರೆ ಅದು ಯುವ ಮೋರ್ಚಾದ ಕಡೆಯಿಂದ ಕೊಟ್ಟಿದ್ದಾರೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾರೆ. ಯೂನಿಟ್ ಅನ್ನ ನಮ್ಮ ಹಿತೈಷಿಗಳಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಇದನ್ನ ಅಂಕಿ ಸಂಖ್ಯೆಗಳಿಂದ ಅಳಿದೇನೆ ರಕ್ತದಾನ ಮಾಡೋದ್ರಿಂದ ಅವರಿಗೆ ಒಳಿತಾಗುತ್ತೆ ಅನ್ನೋದನ್ನು ಕೂಡ ಜಾಗೃತಿ ಮೂಡಿಸಬೇಕು. ಇವತ್ತು ಸಂತೋಷ್ ಶೆಟ್ಟರವರ PGಯಿಂದ ಸಹೋದರಿಯೊಬ್ಬರು ಉಗುಳವನ್ನ ಮತ್ತು ಒತ್ತಡವನ್ನ ಕಾಣ್ತಾ ಇದ್ವಿ. ಯಾವುದೇ ಕಾರಣಕ್ಕೆ
ಒಂದು ವಿಶೇಷವಾದ ಬ್ಲಡ್ ಗ್ರೂಪ್ ಸೇರಿದ್ದಕ್ಕೆ ಇಲ್ಲಿ 6 ತಿಂಗಳ ಅವಧಿ ಇದ್ರೆ ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ. ನೀವು ಬಂದಿದ್ದೀರಾ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಸಹೋದ್ಯೋಗಿಗಳಲ್ಲಿ ಮಿತ್ರರಲ್ಲಿ ತಿಳಿಸಿ ರಕ್ತದಾನಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಇದರ ಜೊತೆಗೆ ಇನ್ನೂ ಅನೇಕ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನ ನೆಡಬೇಕು ಅನ್ನೋದು ಕರೆ ಮೋದಿಯವರ ಜನ್ಮದಿನದ ಅಂಗವಾಗಿ. ಗಿಡ ಪರಿಸರ ನಾಶ ಆಗ್ತಾ ಇದೆ ಅಂತಂದ್ರೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ರಕ್ತದಾನದಷ್ಟೇ ಮಹತ್ವದ್ದು ಇವತ್ತು ದೆಹಲಿನಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಇರೋದ್ರಿಂದಾಗಿ ಮನುಷ್ಯ ಸಹಜವಾಗಿ ಉಸಿರಾಡ್ಲಿಕ್ಕೆ ಬೇಕಾದಂತ ಆಮ್ಲಜನಕದ ಕೊರತೆ ಎದ್ದು ಕಾಣ್ತಾ ಇದೆ. ಇಡೀ ಜಾಗತಿಕವಾಗಿ ಈ ಸಮಸ್ಯೆ ಇದೆ. ಹಾಗಾಗಿ ತಾಯಿಯ ಹೆಸರಿನಲ್ಲಿ ಈ ಗಿಡ ನೆಡಿ ಅಂತ ಕರೆ ಕೊಟ್ಟಿದ್ದಾರೆ. 22ನೇ ತಾರೀಕು ಆ ಕಾರ್ಯ ನಡೀತಾ ಇದೆ. ನಾವು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡೋಣ. ಪಂಡಿತ್ ದೀನ್ ದಯಾಳ್ ಅವರ ಜನ್ಮದಿನ 25ನೇ ತಾರೀಕು. ಅವತ್ತಿನ ದಿನ ಅವರ ಭಾವಚಿತ್ರವನ್ನು ಇಟ್ಟು ಈ ದೇಶಕ್ಕೊಂದು ಆರ್ಥಿಕ ನೀತಿಯನ್ನು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನೆಯನ್ನ ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ಕೀರ್ತಿ ಪಂಡಿತ್ ದೀನ್ ದಯಾಳ್ ಅವರ ಏಕಾತ್ಮ ಮಾನವತಾವಾದ ಸರ್ವಕಾಲಿಕ ಸತ್ಯವಾದಂಥ ವಾಸ್ತವಾದಂಥ ಒಂದು ವಿಚಾರ. ಆ ವಿಚಾರವನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಜನರ ಮನಸ್ಸಿನಲ್ಲಿ ಹಸಿರಾಗಿಸಲಿಕ್ಕೆ 25ನೇ ತಾರೀಕು ಪಂಡಿತ್ ದೀನ್ ದಯಾಳ್ ಅವರ ಜನ್ಮದಿನವನ್ನ ಅವರ ಭಾವಚಿತ್ರವನ್ನು ಇಟ್ಟು ಗಿಡ ನೆಡೋದ್ರ ಮುಖಾಂತರ ಪ್ರತಿ ಬೂತ್ನಲ್ಲಿ ನೀಡತಕ್ಕಂಥ ಕಾರ್ಯಕ್ರಮ ಇದೆ. 27ನೇ ತಾರೀಕು ದೇವಾಲಯ ಮತ್ತು ಶಾಲಾ ಕಾಲೇಜುಗಳು, ವಿಶೇಷವಾಗಿ ಸಾರ್ವಜನಿಕ ಶಾಲಾ ಕಾಲೇಜುಗಳ ಆವರಣಗಳನ್ನು ಶುಚಿತ್ವ ಮಾಡೋದ್ರ ಮುಖಾಂತರ ಈ ಸೇವಾ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಸ್ವಚ್ಛ ಭಾರತ ಅಕ್ಟೋಬರ್ 2ನೇ ತಾರೀಕು ಇಡೀ ಮಂಡಲ ಕೇಂದ್ರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು, ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ರಕ್ತನಿಧಿ ಕೇಂದ್ರದ ಗೌರವಾಧ್ಯಕ್ಷ ಡಾಕ್ಟರ್ ರಾಜನಂದಿನಿ ಕಾಗೋಡು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ. ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರ ಆರಂಭವಾಗಿ ಈಗ ನವೆಂಬರ್ 1ನೇ ತಾರೀಕಿಗೆ 6 ವರ್ಷ ಮುಗಿತದೆ. ಪ್ರತಿ ವರ್ಷ ನಾವು 4,000 ಯೂನಿಟ್ಗಳನ್ನು ವಿತರಣೆ ಮಾಡ್ತೇವೆ. ತಿಂಗಳಿಗೆ 300ರಿಂದ 400 ಬಾಟ್ಲಿಗಳು ವಿತರಣೆ ಆಗ್ತವೆ. ಅದರಲ್ಲಿ 95% ಸರ್ಕಾರಿ ಆಸ್ಪತ್ರೆ ವಿತರಣೆ ಆಗ್ತದೆ. ಒಂದು 5% ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತದೆ. ಅದರಲ್ಲಿ ರಕ್ತದಾನಿಗಳು ಯಾರು ಅಂದರೆ 97% ಅಷ್ಟು ಪುರುಷರೇ ಇದ್ದಾರೆ. ಮಹಿಳೆಯರು 3.5 ಅಷ್ಟೇ ತಲುಪಲಿಕ್ಕೆ ಆಗ್ತಾ ಇದೆ. ಅದರಿಂದಾಗಿ ಯಾಕೆ ಅಂದರೆ ಈ ರಕ್ತ ನಾವು ವಿತರಣೆ ಮಾಡಿದಾಗ 95% ಮಹಿಳೆಯರಿಗೆ ಹೋಗ್ತಾ ಇದೆ, 5% ಪುರುಷರು. ಆದರೆ ರಕ್ತದಾನಿಗಳು ಉಲ್ಟ. ಅದರಿಂದಾಗಿ ನಾವು ಮಹಿಳೆಯರಿಗೆ ಜಾಸ್ತಿ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಅವರಿಗೆ ಅವಶ್ಯಕತೆ ಇರೋ ರಕ್ತವನ್ನು ಅವ್ರುಗಳೇ ಕೊಡುವಂಥ ಒಂದು ಪರಿಸ್ಥಿತಿ, ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಹಿಳೆಯರಿಗೆ ರಕ್ತಹೀನತೆ ತೊಂದರೆ ಇದ್ದವರಿಗೆ ಅದು ತಪಾಸಣೆ ಮಾಡೋದಾಗಲಿ, ಆ ಥರ ಮಾಡೋದ್ರಿಂದ ಅಟ್ಲೀಸ್ಟ್ ಅವರಿಗೆ 2 ತಿಂಗಳು 3 ತಿಂಗಳು ಬ್ಲಡ್ ಟ್ಯಾಬ್ಲೆಟ್ಸನ್ನು, ಐರನ್ ಕಬ್ಬಿಣಾಂಶದ ಇರೋ ಟ್ಯಾಬ್ಲೆಟ್ಸನ್ನು ಕೊಟ್ಟರೆ ಅವರು ಇನ್ನೊಂದು 3 ತಿಂಗಳ ನಂತರ ಬಂದು ರಕ್ತವನ್ನು ದಾನ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ಮುಂದೆ ಬರಬೇಕು. ಅವಾಗ ಅದು ಕಡಿಮೆ ಇದೆ ಅಂತಾರು ಗೊತ್ತಾಗುತ್ತೆ. ಇಲ್ಲ ಅಂದರೆ ಇಲ್ಲ ಭಯನೋ ಅಥವಾ ಆಗಲ್ವೋ ಏನೋ ಕೊಡಬಾರ್ದೇನೋ ಈ ಎಲ್ಲ ಒಂದು ಭಯಗಳಿಗೆ ಒಳಗೊಂಡು ಮಹಿಳೆಯರು ಮುಂದೆ ಬರೋದಿಲ್ಲ. ಅದು ಬಂದ್ರೇ ಇಲ್ಲಿ ಟೆಸ್ಟ್ ಆಗ್ತದೆ. ಟೆಸ್ಟ್ ಆದರೆ ಅವ್ರ ರಕ್ತಹೀನತೆ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಿರೋ ವೈದ್ಯಾಧಿಕಾರಿಗಳು ಅವರಿಗೊಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಅದು ಕೊಟ್ಟು 2 ಅಥವಾ 3 ತಿಂಗಳ ನಂತರ ಅವ್ರು ಬಂದು ಇರ್ಬೋದು. ಆ ಒಂದು ಮುಂದಾಲೋಚನೆಯನ್ನು ಇಲ್ಲ ಆಗ್ತದೆ. ಅದನ್ನು ಮಹಿಳೆಯರು ಉಪಯೋಗ ಮಾಡ್ಕೋಬೇಕು. ಆವಾಗಲೇ ಇದಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಹಾಗೆ ಕೆಲವು ವಿಷಯಗಳು ಈ ಕೊಟ್ಟರೆ ಏನು ಉಪಯೋಗ ಅನ್ನೋದು ಡಾಕ್ಟರ್ ಸಚಿನ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಗೆ ದೇಶದಲ್ಲಿ ಬ್ಲಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥ ಕ್ಯಾಂಪ್ ಅನ್ನ ಒಂದು ಸೇವಾ ಮನೋಭಾವನದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ಇವತ್ತು ಬಿಜೆಪಿ ಯುವ ಘಟಕದವರು ಸಾಗರದಲ್ಲೂ ಸಹಿತ ಬ್ಲಡ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಇವತ್ತು ಬ್ಲಡ್ ವಿತರಣೆ ಮಾಡ್ತಕ್ಕಂಥದ್ದು, ಬ್ಲಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅದಕ್ಕಿಂತ ದೊಡ್ಡ ಏನು ಸಹಾಯ ಅಂತಕ್ಕಂಥದ್ದು ಮತ್ತೊಂದಿಲ್ಲ. ಕಾರಣ ಸಾಯ್ತಾ ಇರ್ತಕ್ಕಂಥವ್ರಿಗೆ ಜೀವ ಉಳಿಸ್ತಕ್ಕಂಥದಕ್ಕೆ
ಒಂದು ರಕ್ತವನ್ನ ದಾನವಾಗಿ ಕೊಡುವಂಥದ್ದು ಬಹಳ ದೊಡ್ಡ ದಾನ ಅಂತ ಹೇಳಿ ಪರಿಗಣಿಸಬಹುದು. ಇಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನ ನರೇಂದ್ರ ಮೋದಿ ಅವರ ಏನಿವತ್ತು ಜನ್ಮದಿನದ ಆಚರಣೆಯ ಅಂಗವಾಗಿ ಏನಿವತ್ತು ಪ್ರಾರಂಭಗೊಳಿಸಿದ್ದಾರೆ. ಇವತ್ತು ಲಕ್ಷಾಂತರ ಜನ ಇವತ್ತು ಬ್ಲಡ್ ಅನ್ನ ಡೊನೇಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಸಾಗರದಲ್ಲೂ ಸಹಿತ ನಮ್ಮ ಘಟಕದವರು ನಾಯಕತ್ವದಲ್ಲಿ ಬಹಳ ವ್ಯವಸ್ಥಿತವಾಗಿ ಇವತ್ತು ಆಯೋಜನೆ ಆಗಿದೆ. 100ಕ್ಕಿಂತ ಹೆಚ್ಚು ಜನರು ಇವತ್ತು ಬ್ಲಡ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ನರೇಂದ್ರ ಮೋದಿ ಅವರ ಜನ್ಮದಿನದ ಶುಭಾಶಯನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಜೊತೆಗೆ ಈ ಒಂದು ಕ್ಯಾಂಪ್ ಅತ್ಯಂತ ಯಶಸ್ವಿ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ದೀನ್ ದಯಾಳ್ ಉಪಾಧ್ಯಾಯ ಜನ್ಮದಿನದ ಆಚರಣೆ ಅಂಗವಾಗಿ 17ನೇ ತಾರೀಕು, ಇದೇ ತಿಂಗಳು 17ನೇ ತಾರೀಕು, ಮುಂದಿನ ತಿಂಗಳು 17ನೇ ತಾರೀಕು ಏನು ಆಯೋಜನೆ ಆಗಿದೆ, ಅಲ್ಲೂ ಸಹಿತ ಪ್ರತಿ ಗ್ರಾಮ ಪಂಚಾಯತಿ ವಾರ್ಡ್ ಅಲ್ಲಿ ಗಿಡಗಳನ್ನ ನಡ್ತಕ್ಕಂಥ, ಹಸಿರೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹಿತ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಮಾಡಬೇಕಾಗಿದೆ. ಜೊತೆಗೆ ಅಕ್ಟೋಬರ್ 2 ಏನು ಗಾಂಧೀಜಿಯವರ ಏನು ಸ್ವಚ್ಛ ಭಾರತದ ಕನಸು ಏನು ಗಾಂಧೀಜಿಯವರದಿದೆ, ಅದರ ಅಂಗವಾಗಿ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅದೊಂದು ಆಂದೋಲನವಾಗಿ ತಗೊಂಡು ಸ್ವಚ್ಛ ಭಾರತ್ ಮಿಷನ್ ಮೂಲಕವಾಗಿ ಮತ್ತು ಜಾಗೃತಿಯನ್ನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಊರು, ಪ್ರತಿ ಹಳ್ಳಿ, ಪ್ರತಿ ಮನೆ ಅತ್ಯಂತ ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಶೌಚಾಲಯನ ಹೊಂದಬೇಕು ಅನ್ನೋ ಏನು ಅವರ ಮನಸ್ಥಿತಿಯ ಅಡಿಯಲ್ಲಿ ಇಡೀ ದೇಶದಲ್ಲಿ ಕಾರ್ಯಕ್ರಮಗಳು ಕಳೆದ 11 ವರ್ಷಗಳಿಂದ ಜಾರಿಯಾಗಿ ಇದಾವೋ ಅದನ್ನ ನಾಳೆ ಏನು 21ನೇ ತಾರೀಕು ಅಕ್ಟೋಬರ್ 2ರಂದು ಅತ್ಯಂತ ವ್ಯವಸ್ಥಿತವಾಗಿ ಸಾಗರದಲ್ಲೂ ಸಹಿತ ಆಯೋಜನೆ ಆಗ್ತಾ ಇದೆ ಅಂತಕ್ಕಂಥದ್ದು. ಜೊತೆಗೆ ಬಿಜೆಪಿ ಎಲ್ಲ ಕಾರ್ಯಕರ್ತರು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್, ದೇವೇಂದ್ರಪ್ಪ ಬೆಳೆಯೂರು, ಹರೀಶ್ ಮೂಡಳ್ಳಿ, ಪ್ರಶಾಂತ್ ಕೆಎಸ್, ಸಂತೋಷ್ ಶೇಟ್, ಸತೀಶ್ ಕೆ, ಕೃಷ್ಣ ಶೇಟ್, ಮಧುರಾ ಶಿವಾನಂದ್ ಇನ್ನಿತರರು ಹಾಜರಿದ್ದರು. ಸಹಕಾರಿ ಸಂಘಗಳ ನೇತೃತ್ವ ವಹಿಸಿರುವವರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು, ರೈತರ ಏಳಿಗೆಗೆ ಬೇಕಾದ ಯೋಜನೆ ರೂಪಿಸಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಸಭೆಯಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ನಮ್ಮಲ್ಲಿ ಏನು ಬೇಡ್ತಾರೋ ಅಷ್ಟು ಕೊಡೋಕೆ ನಾನು ತಯಾರಿರ್ತೀವಿ. ನೀವು ರೈತರ ಪರವಾಗಿ ಏನು ನಮ್ಮ ಪರವಾಗಿ ಕೆಲಸ ಮಾಡಿ, ನಮ್ಮ ಪರವಾಗಿ ಅಂದ್ರೆ ನಮ್ಮ ಸಂಘ ಏನು ಸೊಸೈಟಿಗೆ ದುಡ್ಡು ಕಟ್ತಾ ಇದ್ರಿ, ನೀವು ಲೋನ್ ಮಾಡ್ತಾ ಇದ್ರಿ, ನೀವು ಸಹ ಪ್ರಾಂಪ್ಟ್ ಆಗಿ ನಮ್ಮದೇ ಸೊಸೈಟಿ, ನಮ್ಮೂರಿನ ಸೊಸೈಟಿ ಚೆನ್ನಾಗಿರ್ಬೇಕು ಅನ್ನೋದು ರೈತರು ತಿಳ್ಕೋಬೇಕು. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಲೋನ್ ಮಾಡೋ ಬದಲು ನೀವು ಇದೇ ಇಲ್ಲಿ ಲೋನ್ ಮಾಡಿಬಿಟ್ರೆ ರೈತರಿಗೆ ಅನುಕೂಲ ಆಗಿದೆ. ಅದೇ ಹೇಳಿದ್ರೆ ಒಂದೊಂದ್ಸರಿ ಹಿಂದಿನ ಸರಿ ಸೊಸೈಟಿ ಲೋನು ಮನ್ನಾ ಆಯ್ತು, ಅದೇನೇನು ಸರಿ ಆಗಿಲ್ಲ, ಕೆಲವು ಕಡೆ ಮುಕ್ತಾಯ ಆಗಿಲ್ಲ. ಒಂದೊಂದ್ಸರಿ ಸರ್ಕಾರದವರು ಇದನ್ನ ಬಡ್ಡಿನೇ ವಜಾ ಮಾಡ್ಬಿಡ್ತಾರೆ. ಬಡ್ಡಿ ಕಟ್ಬೇಡ ರೈತರದ್ದು ಅಂತೇಳಿ ತೀರ್ಮಾನ ಮಾಡ್ಬಿಟ್ರೆ ಬಡ್ಡಿ ವಜಾ ಆಗ್ಬಿಡುತ್ತೆ. ಇವೆಲ್ಲ ಬೆನಿಫಿಟ್ ಸಿಗ್ತದೆ. ಆಮೇಲೆ ನಿಮ್ಮಲ್ಲಿ ಸೊಸೈಟಿಯಲ್ಲಿ ಈಗ ಡ್ರೋನ್ ಒಂದು ಇದು ಮತ್ತೊಂದು ಯಾವುದೋ ಒಂದು ಫ್ಯಾಕ್ಟ್ರಿ ಏನದು ಇದು ಆಟೋ ಕೊಟ್ಟಿದೆ. ಇವೆಲ್ಲ ಬಹಳ ನಿಮಗೆ ಅನುಕೂಲ ಸಿಗುತ್ತೆ, ಒಳ್ಳೊಳ್ಳೆ ಮೆಟೀರಿಯಲ್ ಸಿಗ್ತಾವು, ಇಂಥದ್ದು ತಗೋಬೇಕು. ಹಾಗಾಗಿ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ನಮ್ಮ ಸೊಸೈಟಿಗಳು ಮತ್ತು DCC ಬ್ಯಾಂಕ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ DCC ಬ್ಯಾಂಕ್ ಅಲ್ಲಿ ಬಹಳ ಅವ್ಯವಹಾರವಾಗಿ ಹಿಂದೆಲ್ಲ ಆಗಿದ್ನ ನಾವು ಈಗ ತಡೆಗಟ್ಟಿ, ಈ ಸರಿ ನಾವೆಲ್ಲ ಬಂದ ಮೇಲೆ ಮಂಜುನಾಥ್ ಗೌಡ್ರು ಹಿಂದೆ ಇದ್ರು, ಅವ್ರನ್ನು ವಜಾ ಮಾಡಿದ್ರು ಒಂದು ಕಾಲದಲ್ಲಿ. ಮಂಜುನಾಥ್ ಗೌಡ್ರನ್ನ ವಜಾ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಏನೇನೋ ಮಾಡಿ ಹಾಕಿದ್ರು. ಮಂಜುನಾಥ್ ಗೌಡ್ರು ಹೆಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತೇಳಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡುವಂತದ್ದು ಮಾಡ್ತಾರೆ. ಇವತ್ತು ನಮ್ದು ಅಧಿಕಾರ ಬಂದಿದೆ, ನಾವು ಅವ್ರಿಗೆ ಏನಾದ್ರು ಮಾಡಿದೀವ? ನಾವು ಅವ್ರ ದ್ವೇಷದ ರಾಜಕಾರಣ ಅದೇನು ಸೊಸೈಟಿಯಲ್ಲಿ ಮಾಡಲ್ಲ. ನಾವು ಮಾಡ್ಬೋದು, ನಾಳೆ ಡೈರೆಕ್ಟ್ ಅಲ್ಲಿ ಇದ್ದವ್ರನ್ನೆಲ್ಲ ವಜಾ ಮಾಡೋರ್ನ ಯಾರು ಇರ್ಬಾರ್ದು ಅಂತ ಹೇಳ್ಬೋದು. ವಜಾ ಮಾಡಕ್ ಅವ್ರು ಇದ್ರೆ ನಾನು ಇರೋದೇ ಒಬ್ರು ಇದ್ದಾರೆ, ಅವ್ರು ವಜಾ ಮಾಡೋದು ಎಲ್ಲಿದೆ? ಸೊಸೈಟಿ ರಾಜಕಾರಣ ಬೇಡ ಅಂತ ನಾವು ಹೇಳ್ತೀವಿ, ಆದ್ರೆ ಅವ್ರು ರಾಜಕಾರಣ ಮಾಡಕ್ ಹತ್ಬಿಟ್ರೆ ನಾವ್ ಏನ್ ಮಾಡಕ್? ನಾನ್ ಇಟ್ಟಿದ್ದು ಬಹಳ ಜನರಿಗೆ ಆಗ್ಲಿಲ್ಲ. ಬಹಳ ಜನರಿಗೆ ಏನೇನೋ ತಂದು ಬಿಟ್ರು. ಬೇಡೂರು ಇದ್ದಾರೆ, ಅವ್ರು ಯಾಕೆ ಬರ್ಬೇಕು? ಸೊಸೈಟಿ ಬರ್ಬೇಕು, ಅವ್ರು MLA ಇದ್ದಾರೆ, ಅವ್ರಿಗೇನಿದು ಅಂತ. ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ MLA ನೋಡು DCC ಬ್ಯಾಂಕ್ ಅಧ್ಯಕ್ಷ, ಯಾವ MLA ನೋಡು ನಮ್ಮ ಅಪೆಕ್ಸ್ ಬ್ಯಾಂಕ್ ಸದಸ್ಯ ಡೈರೆಕ್ಟರ್, ಎಲ್ಲರೂ ಇದ್ದಾರೆ.
ಮಂತ್ರಿಗಳು ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ನಮ್ಮ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಸುಧಾಕರ್ ಮಿನಿಸ್ಟರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ನಾವೇ ದಡ್ಡರಾಗಿ ಇಷ್ಟು ವರ್ಷ ಬರಲೇ ಇಲ್ಲ ಅಂತ ನಾವು ತಿಳ್ಕೊಬೇಕಾಗಿತ್ತು. ಏನ್ ಇದ್ರಲ್ಲಿ ನಾವು ಇದಕ್ಕೆ ಬರ್ತೀವಾ? ರೈತರಿಗೆ ಏನಾದ್ರು ಸಿಗೋದಿದ್ರೆ ನಮ್ಮಿಂದ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶ. ಅದಕ್ಕಾಗಿ ಈ ಸರಿ ನಾನು ಆಗ್ಬೇಕಂತ ಟ್ರೈ ಮಾಡಿದೆ. ಅಯ್ಯೋ, ನನ್ನ ಸೋಲ್ಸಕ್ಕೆ ಯಾರ್ಯಾರು ಮಾರಾಯ, ಅಬ್ಬ ನಂಗೆ ಗೊತ್ತೇ ಇಲ್ಲ ಇದು ಹಿಂಗಂತ ಹೇಳಿ. ಈ ಒಳ ಹೊಡ್ತಾ ಗೊತ್ತಿಲ್ಲ ಹೊಡೆಯಪ್ಪ. ನಾನು ಎಲೆಕ್ಷನ್ ಎಲ್ಲ ಇದಿರ್ಬೋದು, ಡೈರೆಕ್ಟ್ 25 ಜನ ಇದ್ದಾರೆ, ಹಿಂಗೂ ಇರ್ಬೋದು ಅಂತ ನಾನ್ ತಿಳ್ಕೊಂಡಿದ್ದೆ. ಇದು ನೋಡಿದ್ರೆ ಒಳ ಹೊಡ್ತಾ ಭಾರಿ ಹೊಡೆದಿದ್ದಾರೆ. ಕೆಲವರು ಜಾತಿ ಕಟ್ಟಿದ್ರು, ಇನ್ನೊಂದು ಕಟ್ಟಿದ್ರು. ಇವರು ಎತ್ತಕ್ಕೆ ಬರ್ಬೇಕು, ಇವ್ರಿಗೆಲ್ಲ ಯಾಕೆ ಹಿಂಗೆ? ಅದೇ ಹಿಂದೆ ವೆಂಕಟೇಶ್ ಅವರು ಇವರು ವೆಂಕಟೇಶ್ವರ ಹೆಗಡೆ ಇದ್ರು, ಅವ್ರನ್ನೇ ಮುಂದುವರ್ಸ್ಬೋದಿತ್ತು, ಅವ್ರಿಗೆ ಕೊಡ್ಬೋದು ಅಂತ. ವೆಂಕಟೇಶ್ವರ ಸೊಸೈಟಿನೇ ಮುಳುಗೋಗೈತಿ. ಕೋಟ್ಯಾಂತರ ರೂಪಾಯಿ ಮುಳುಗೋಗಿ ವಜೆ ಮಾಡಿ ಹಾಕಿವಿ. ಈಗ ಅವರಿಗೆ ಮಾಡ್ಬೇಕು ಅಂತ ನಾವು ಬೇಡ ಅಂತಿದ್ವ. ಅವ್ರೆಲ್ಲ ಅಷ್ಟು ಇರ್ಲಿಲ್ಲ, ಅಲ್ಲಿ ಆ ಪರಿಸ್ಥಿತಿ ಇರ್ಲಿಲ್ಲ. ಜಾತಿ ಬಣ್ಣ ಕಟ್ಟಿದ್ರು. ಅದೇ ಇದಕ್ಕೆಲ್ಲ ಜಾತಿ ಏನಿದೆ, ಒಕ್ಕಲಿಗರು ಬರ್ಬೋದು, ದೇವ್ರು ಬರ್ಬೋದು, ಬ್ರಾಹ್ಮಣ್ಸ್ ಬರ್ಬೋದು ಅಂತ ಕಥೆ ಇದೆ, ಏನಾದ್ರು ಇದೆಯಾ? ಅದಕ್ಕೆ ಸೊಸೈಟಿಗೆ ಏನಿದೆ? ಈಗ ನೋಡಿ, ಜಾತಿ ಹೇಳಿದ್ರು ಬರಬಾರ್ದು, ಅವ್ರು ಬರ್ಬೇಕಾಯ್ತು, ಇವ್ರು ಬರ್ಬೇಕಾಯ್ತು ಅಂತ ಹೇಳಿದ್ರಲ್ಲ. ಶ್ರೀಮೂಲ ಅಧ್ಯಕ್ಷರನ್ನ ಯಾರು ಮಾಡಿದ್ದೀರಿ? ಈಗ ನಮ್ಮ ತಾಲೂಕಿನ ಹೊಸನಗರ ತಾಲೂಕಿನ ವಿದ್ಯಾರ್ಥಿಗಳನ್ನ ನಾನೇ ಮಾಡಿದ್ದೀರಿ ತಾಲೂಕಿನ ಜನರಿಗೆ. ಅಲ್ಲಿ ಜಾತಿ ಕಟ್ಟಿದ್ದ ನಾನು. ಅವ್ರು ಬ್ರಾಹ್ಮಣ್ಸು, 3 ಜಿಲ್ಲೆಯವ್ರನ್ನ ಕರೆಸಿ ನಾನು ಮೊನ್ನೆ ಹತ್ಕೊಂಡ್ರು ಕೂರಿಸಿ ಅವ್ರು ನನಿಬೇಕು ಗೊತ್ತಲ್ಲ ಡಿಸಿಸಿ ಬ್ಯಾಂಕ್ ಅಲ್ಲಿ ಏನನ್ನ ಇದರಲ್ಲಿ ಶ್ರೀಮೂಲಲ್ಲಿ 3 ಜಿಲ್ಲೆ. ಅದನ್ನು ಸಹ ನಾವೇ ಕೂತು ದಾವಣಗೆರೆಯಲ್ಲಿ ಉಪಾಧ್ಯಕ್ಷ ಕೊಟ್ಟು ನಮ್ಮ ವಿದ್ಯಾರ್ಥಿಗಳನ್ನ ನಾನೇ ಆಯ್ಕೆ ಮಾಡಿದ್ದೀವಿ. ನಾನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಜಾತಿ ನೋಡ್ತೀವ ನಾವು. ಒಳ್ಳೆ ಕೆಲಸ ಮಾಡ್ತಾರೆ ಪಾಪ, ಬರ್ಬೇಕು ಅನ್ನೋ ಉದ್ದೇಶ. ಅವ್ರನ್ನ ಅವಿರೋಧ ಆಯ್ಕೆ ಮಾಡಿಸಿದೆ ಸಾಗರದಲ್ಲಿ, ನಮ್ಮ ತಾಲೂಕಿಂದಲೇ ವಿದ್ಯಾರ್ಥಿಗಳನ್ನ. ಅದು ಮಾಡ್ಬೇಕದು. ಅದು ಬಿಟ್ಟು ಇಲ್ಲ ಎಮ್ಮೆಲ್ಲೆ ಬರ್ಬಾರ್ದು, ಇನ್ನೊಬ್ರು ಬರ್ಬಾರ್ದು ಅಂತ ಹೇಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ನನಗೇನಿದೆ, ನನಗೆ ಗೊತ್ತಿಲ್ಲ ಇರೋ ಈ ತರ ಇದೆ ಅಂತ ಗೊತ್ತಾಗಿದ್ರೆ ಈ ಲೋಕೇಶ್ ಅವರು ಅವರಿಗೂ ಅರ್ಥನೇ ಆಗಿಲ್ಲ. ನಾನು MLA ಎಲೆಕ್ಷನ್ ಮಾಡೋದಂತ ಮಾಡಿದ್ರೆ ಏನೋ ಮಾಡ್ಬಿಡ್ತಿದ್ದೆ ಮಾರಾಯ ನಾವು. ಇದು ಆ ತರ ಇಲ್ಲ ಅಲ್ಲ. ಸರಿ, ಮೆಂಬರ್ಸ್ ಎಲ್ಲ ಪಾಪ ಒಳ್ಳೆ ಜನ ಇದ್ದಾರೆ, ನಮ್ಗೆ ಇದ್ದಾರೆ ಅಂತ ಅವ್ರ ಮನೆಗೆಲ್ಲ ಹೋಗಿ ಓಟ್ ಕೊಟ್ರಪ್ಪ ಅಂತ ಕೇಳಿದ್ರು. ಪಾಪ ಅದರಲ್ಲಿ ನಮ್ಮ ಶ್ರೀಧರ್ ಮೂರ್ತಿ ಅವರು ಆ ಟೈಮಲ್ಲೇ ತೀರ್ಕೊಂಡಿದ್ರು. ಅವ್ರದೊಂದು ಓಟ್ ಇತ್ತು, ಆಗಿತ್ತು. ಇವನೊಂದು ಎಲ್ಲ ಹೋದ್ರೆ ಒಂದು ಇದ್ದಿದೆ. ಸ್ವಲ್ಪ ಸುಮ್ಮನೆ ಹೆಸರೇ ಅವನ ಇಟ್ಟಿದ್ದೀವಿ ವೇದ. ಹಾಗೆ ನಮಗೆ ಬೇಕಾಗಿದೆ ಅಂತ ಮಾಲವೇಶ್ ಸೊಸೈಟಿ. ಇವತ್ತು ಅಲ್ಲಿ ನಾನು ಮೆಂಬರ್ ಆಗಿ ಅಲ್ಲಿಂದ ಡಿಸಿಸಿ ಬ್ಯಾಂಕಿಗೆ ಬಂದೆ ಅಂದ್ರೆ ಆ ಸೊಸೈಟಿ ಇವತ್ತು ನಂಬರ್ 1 ಸೊಸೈಟಿ ಇದೆ ಮಾಲವೇಶ್ ಸೊಸೈಟಿ. ನಮಗೂ ಪ್ರಶಸ್ತಿ ಬಂದಿದೆ, ಮೊನ್ನೆ ನಮ್ಮ ಸೊಸೈಟಿಗೂ ಬಂದಿದೆ. ಹಾಗೆ ನೆಕ್ಸ್ಟ್ ನಿಮ್ಮ ಸೊಸೈಟಿಯಲ್ಲಿ ಉತ್ತಮ ಪ್ರಶಸ್ತಿ ತಗೋಬೇಕು. ರೈತರ ಪರವಾಗಿ ಧ್ವನಿಯಾಗಿರ್ಲಿ. ರೈತರಿಗೆ ಯಾವುದೇ ಮೂಲ ಸೌಕರ್ಯ ಕೊರತೆ ಆಗಬಾರದು. ನಾನಿದ್ದೀನಿ, ನೀವು ಎಷ್ಟು ಲೋನ್ ಕೊಡಬೇಕು ಅಷ್ಟು ಲೋನ್ ನಾನು ಕೊಡಿಸೋ ಜವಾಬ್ದಾರಿ ನಾನು. ಲೋಕೇಶ ಇವ್ರಿಗೆ ಏನ್ ಕೇಳ್ತಾರೆ ಕೊಡಬೇಕು. ಈ ಸರಿ ಮಾತ್ರ ನಾವು 30% ಹಾಕೊಂಡಿದ್ದೀವಿ. ಯಾಕಂದ್ರೆ ನಾವು ಸ್ವಲ್ಪ ಹೊಸದಾಗಿ ಬಂದಿದ್ದೀವಲ್ಲ, ಸ್ವಲ್ಪ ನಾವು ಸ್ಟ್ರಾಂಗ್ ಮಾಡ್ಬೇಕು ಸೊಸೈಟಿಯನ್ನ. ನಮ್ಮಲ್ಲಿ ಇದೆ, ನಾವು ಸ್ವಲ್ಪ ಕ್ರೋಢೀಕರಣ ಮಾಡೋಣ ಅಂತ. ನೆಕ್ಸ್ಟ್ ಇಯರ್ ಇಂದ ನೀವು 10% ಕೊಡಂಗ ಮಾಡ್ತೀವಿ. 10% ಅಷ್ಟೇ ನೀವು ಕಟ್ಟಬೇಕಾಗತ್ತೆ, ಅಷ್ಟು ಮಾಡ್ತೀವಿ. ಈ ಸರಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಂತ ಇದ್ದೀವಿ. ಈಗ ನಾವು ಹೊಸದಾಗಿ ಬಂದಿದ್ದೀವಿ. ಈಗ ಮಂಜಾತ್ ಗೌಡ್ರು ನಾವೆಲ್ಲ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಭದ್ರ ಮಾಡ್ಕೋಬೇಕು, ಸೊಸೈಟಿ ಭದ್ರ ಮಾಡಬೇಕು. ಯಾವ್ಯಾವ ಸೊಸೈಟಿಗಳು ವೀಕ್ ಇದೆ ಅವನ್ನೆಲ್ಲ ಇದೇನೆತ್ತುವಂತ ಕೆಲಸ ಮಾಡಬೇಕು. ಅವರೆಲ್ಲರನ್ನ ತಗೊಂಡು ಒಟ್ಟಾಗಿ ಜಿಲ್ಲೆಯ ಎಲ್ಲ ಸೊಸೈಟಿಗಳಿಗೆ ಸಹಕಾರ ಕೊಡುವ ರೀತಿಯಲ್ಲಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ನಾವೀಗ ಮಾಡ್ತಾ ಇದ್ದೀವಿ. ಅಷ್ಟೇ ನಮ್ ಕೆಲಸ ಆಗೋದು. ಮತ್ತೇನ್ ನಾನು ಬಂದೇನು ಬೇರೆ ಮಾಡೋಕ್ಕಾಗಲ್ಲ. ಆದ್ರೆ ನಾನೊಬ್ಬ MLA ಆಗಿರ್ತೀನಿ. ಡೈರೆಕ್ಟ್ರು ಪ್ಲಸ್ MLA ಆದ್ರೆ ಎಲ್ಲ ಅಧಿಕಾರಿಗಳು ಹೆದರ್ತಾರೆ. ನಾವ್ ಯಾವ ಅಧಿಕಾರಿ ಬೇಕಾದ್ರೆ ಹಸ್ಕೊಂಡು ಬರ್ಬೋದು ಅಲ್ವಾ? ಹಾಗಾಗಿ ಹಿಂದೆ ಮಾಡ್ತಾರ ಅವ್ರ ತರ ವಜಾ ಮಾಡಿ ಹಾಕುವಂತ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಅದರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗಿದೆ. ಇವತ್ತು ಈ ಸೊಸೈಟಿಗೆ ಬಂದಿದ್ರೆ ಸಾಮಾನ್ಯ ಸಭೆ ಮಾಡಿದ್ರೆ ಈಗ ಎಲ್ಲದು ಚೆನ್ನಾಗಿತ್ತು ಕಾಣ್ತದೆ. ಎಲ್ಲ ಈ ಸರ್ಕಾರದ ದುಡ್ಡು ಎಲ್ಲೂ ನಿಲ್ಲಲ್ಲ. 1-2 ತಿಂಗಳು ಹೆಚ್ಚಿಗೆ ಮಾತ್ರ 3 ತಿಂಗಳು ಬಂದೇ ಬರುತ್ತೆ. ಈಗ ಬಂದು ಈಗ 1 ವರ್ಷ 4 ತಿಂಗಳು ಆಯ್ತಪ್ಪ. 4 ತಿಂಗಳು ಮುಂದ್ ವರ್ಷ 4 ತಿಂಗಳು ಕೊಟ್ಟಿದ್ದಾರಲ್ಲ, ಎಲ್ಲೋ 1-2 ತಿಂಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ.
ಅದನ್ನು ಒಂದೇ ಸರಿ ಹಾಕ್ಬಿಡ್ತಾರೆ ಅವ್ರು, ಏನು ತೊಂದರೆ ಇಲ್ಲ, ಯಾವುದೇ ಇಲ್ಲ. ನೋಡಿ ಹೋಸರಿ ವಿದ್ಯುತ್ ಅಭಾವ, ಶರಾವತಿಯಲ್ಲಿ ನೀರಿರಲಿಲ್ಲ, ಕರೆಂಟ್ ಇರಲಿಲ್ಲ, ಉತ್ಪಾದನೆ ಮಾಡಲಿಕ್ಕೆ ನೀರೇ ಇರಲಿಲ್ಲ. ಅಂಥದ್ರಲ್ಲೂ ಸಹ ವಿದ್ಯುತ್ ಫ್ರೀ ಕೊಟ್ಟು ಕರೆಂಟ್ ತೆಗಿಲಿಲ್ಲ. ನಾವು ಹೋದ ವರ್ಷ ಕೊಟ್ಟಿದ್ದೀವಿ, ಕರೆಂಟ್ ತೆಗೆದಿಲ್ಲ, ಆದ್ರೂ ಕೊಟ್ಟಿದ್ದೀವಿ ಅಂದ್ರೆ ಇದು ಗ್ರೇಟ್. ಇದು ಹಿಂದಿನ ಸರ್ಕಾರದಲ್ಲಿ ಡ್ಯಾಮ್ ತುಂಬಿತ್ತು, ಕರೆಂಟ್ ಬಹಳ ಉತ್ಪತ್ತಿ ಇತ್ತು, ಆದ್ರೂ ಕಟ್ ಮಾಡ್ತಾ ಇದ್ರು. ನಂಗೆ ಮತ್ತೆ ಇದು ನಾವು ಕೊಟ್ಟಿರೋದು. ಹಾಗಾಗಿ ಜನಪರವಾದಂತ ಯೋಜನೆ ಕೊಟ್ಟಿದ್ದಾರೆ. ಇವೆಲ್ಲವೂ ಬಡವರ ಪರವಾಗಿ ಜನರ ಪರ ಸಿಗೋದು ಕೊಟ್ಟಿದ್ದೀವಿ. ಅದರಿಂದ ಸ್ವಲ್ಪ ನಮಗೆ ಜಾಸ್ತಿ ಆಗಿದೆ, 54,000 ಈಗ ವರ್ಷಕ್ಕೆ ನಮಗೆ ಕಟ್ಟಬೇಕಾಗುತ್ತೆ. ಆದ್ರಿಂದ ಸ್ವಲ್ಪ ರೈತ ಸಾಲ ಮನ್ನಾ ಮಾಡೋದು ಕಷ್ಟ ಆಗ್ಬೋದು. ಕೊನೆ ಹಂತದಲ್ಲಿ ಏನಾದ್ರು ಮಾಡೋದಿದ್ರೆ ರೈತರ ಸಾಲ ಮನ್ನಾಕ್ಕೆ ಅವಕಾಶಗಳು ಇದಾವೆ. ನೋಡೋಣ, ಬಡ್ಜೆಟ್ ಅಲ್ಲಿ ದುಡ್ಡು ಜಾಸ್ತಿ ಆದಷ್ಟು ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಇಷ್ಟು ಮಾಡೋಣ. ಒಳ್ಳೆಯದಾಗಲಿ ಅಧ್ಯಕ್ಷರೇ. ನಿಮ್ಮ ನೇತೃತ್ವದಲ್ಲಿ ಶ್ರೀನಿವಾಸರ ಹರಬ್ರೆಲ್ಲ ಇದ್ದಾರೆ, ಎಲ್ಲರ ನೇತೃತ್ವದಲ್ಲಿ ಈ ಸೊಸೈಟಿಯನ್ನ ಎತ್ತರಕ್ಕೆ ತರಬೇಕು. ಇದು ಏನಿದೆ, ಈ ದೇಶ ಇದೆಯಾ? ಇದೆ. ವೆರಿ ಗುಡ್. ಚಪ್ಪಾಳೆ ಬರಲಿ. ಮುಂದುವರಿಸಿಕೊಂಡು ಹೋಗಿ. ಸಂಘದ ಅಧ್ಯಕ್ಷ ಎಂಎಲ್ ಗಣಪತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಎನ್ಎಚ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಭಾವತಿ ಲೋಕಪ್ಪ, ಎಚ್ ಗಿರೀಶ್, ವೀರಪ್ಪಗೌಡ, ದೇವರಾಜಪ್ಪ, ಶ್ರೀನಿವಾಸ್, ಹೊಳಿಯಪ್ಪ, ಶಾಂತಮ್ಮ, ಮಂಜಪ್ಪ, ಚೇತನ್ ಇನ್ನಿತರರು ಹಾಜರಿದ್ದರು. ಗ್ರಾಮೀಣ ಭಾಗದ ಸಹಕಾರಿ ಸಂಸ್ಥೆಗಳು ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿವೆ. ರೈತರು ಸಹಕಾರಿ ಸಂಸ್ಥೆಗಳ ಏಳಿಗೆಗೆ ಅಗತ್ಯ ಸಹಕಾರ ನೀಡಬೇಕು ಎಂದು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಅಮೃತೇಶ್ವರ ಬಿಎಂ ತಿಳಿಸಿದರು. ಸಾಗರದ ಭೀಮನಕೊಣೆಯಲ್ಲಿ ಗುರುವಾರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಹಕಾರಿಗಳೇ, ಎಲ್ಲ ಷೇರುದಾರರೇ, ಎಲ್ಲ ನನ್ನ ಸಹಕಾರಿ ಬಂಧುಗಳೇ, ಅಧ್ಯಕ್ಷರ ಭಾಷಣ ನಡೆಸ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನ ಇಂಚಿಂಚು ನೀವು ಕೇಳಿದ್ರಿ, ಅದಕ್ಕೆ ಸಮಂಜಸವಾಗಿ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಇದು ಜಾಸ್ತಿ ಬ್ಯಾಂಕ್ ನಮ್ಮಲ್ಲಿ ನಾವು 2020ರಲ್ಲಿ ಹೊರಟು ಬಂದಾಗ ಷೇರುದಾರರನ್ನ ಜಾಸ್ತಿ ಮಾಡುವ ಒಂದು ಮಾನಸಿಕ ಒಂದು ತೀರ್ಮಾನ ತಗೊಂಡಿದ್ವಿ. ಆ ಪ್ರಕಾರ 400ರಿಂದ 500 ಜನ ಷೇರುದಾರರನ್ನ ಹೆಚ್ಚುವರಿ ಮಾಡಿದ್ವಿ. ಜಾಸ್ತಿ ವಸೂಲಾತಿಗೆ ಶ್ರಮ ಹಾಕಬೇಕು, ಹೆಚ್ಚು ವಸೂಲಿಯನ್ನು ಮಾಡಬೇಕು, ಬ್ಯಾಂಕ್ ಅನ್ನ ಮೇಲ್ದರ್ಜೆಗೊಳಿಸಬೇಕು. ಎಲ್ಲಾ ಸ್ಥಿತಿಯಲ್ಲಿ ಮಾಡೋದು ನಾವೇ ಯಾಕೆ ಬೇಕು ಅನ್ನೋದು ಒಂದು ನಮ್ಮ ಒಳಗಿನ ಒಂದು ಎಲ್ಲರೂ ಕೂತು ಅಂತ ತೀರ್ಮಾನ ತಂದಿದ್ವಿ. ಆ ಪ್ರಕಾರ ಇವತ್ತು ನಾವು ಹೆಚ್ಚು ಅಚೀವ್ಮೆಂಟ್ ಮಾಡಿದೀವಿ ಅನ್ನೋದು ನಮಗೆ ಒಂದ್ ಕಡೆ ಆತ್ಮಧೈರ್ಯವಾಗಿದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ, ಸಿಬ್ಬಂದಿಗಳ ಸಹಕಾರ, ಎಲ್ಲ ಹಿರಿಯ ಅಧ್ಯಕ್ಷರು, ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ಮಾಜಿ ನಿರ್ದೇಶಕರು ಇಂಥ ಸಹಕಾರದಿಂದ ಇವತ್ತು ಆಡಳಿತ ವರ್ಗೀಕರಣ ಹೇಗೆ ಬಂದಿದೆ. 94-95 ವರ್ಷದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 95 ನೇರ ವಸೂಲಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದೆಲ್ಲದಕ್ಕೆ ನಾನು ನಿಮಗೆ ಚಿರಋಣಿಯಾಗಿ ಈ ಬ್ಯಾಂಕ್ ನಿರ್ದೇಶಕರ ಪರವಾಗಿ ಎಲ್ಲ ಷೇರುದಾರರ ಪರವಾಗಿ ಧನ್ಯವಾದಗಳನ್ನೇ ಹೇಳ್ತೇನೆ. ಹಾಗೆ ಒಂದು ಸೊಸೈಟಿ ಒಂದು ಕಾಂಪೌಂಡ್ ಕಟ್ಟಬೇಕು ಅನ್ನೋದು ನಾವು ಸಂಕಲ್ಪ ಕೂಡ ಬ್ಯಾಂಕ್ ಎಲ್ಲ ಬರೋರು ಯಾವ ರಾಜ್ಯದಿಂದ KS ಕ್ಯಾಡರ್ ಅಧಿಕಾರಿಗಳು ಬರೋರು ಒಳ್ಳೆ ಬಿಲ್ಡಿಂಗ್ ಸೆಲ್ಫಿ ತಗೊಂಡು ಹೋಗೋರು. ಒಂದು ಕಾಂಪೌಂಡ್ ಹಾಕೋದಿತ್ತು ನಾನು ಹೇಳೋದು 2-3 ಬಾರಿ ನಮ್ಮ ಅನುಭವ ಆಯಿತು. ನಾವು ಅದ್ರ ಬಗ್ಗೆ ಕಾರ್ಯೋನ್ಮುಖರಾಗಿ ಜನರಲ್ ನಾಲೆಜ್ ಇಟ್ಟು ಅನುಮೋದನೆ ಅದಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಇಲಾಖೆಯನ್ನು ತರಿಸಿ ಏನೇನು ದಾಖಲೆಗಳನ್ನು ಬೇಕು ಮಾಡಿ ಕಾಂಪೌಂಡ್ ಅನ್ನು ಮಾಡಿದ್ವಿ. ಇನ್ನು 90 ಭಾಗ ಮುಗಿದೋಗಿದೆ, 10% ಇದೆ. ನಮ್ಮ ಆಡಳಿತ ಮಂಡಳಿಗೆ 2-3 ತಿಂಗಳು ಇರುತ್ತೆ. ಅಷ್ಟೊಳಗಡೆ ಅದನ್ನು ಸಂಪೂರ್ಣವಾಗಿ ಅದನ್ನು ಮಾಡಿ ಮುಗಿಸ್ತೀವಿ. ಮಾಡಿದ್ವಿ, ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೀರನ್ನ ಕಾನ್ಫಿಡೆನ್ಸ್ ನಮಗಿದೆ. ದಯವಿಟ್ಟು ನಿಮ್ಗೆಲ್ಲ ಸಹಕಾರದಿಂದ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಭೆಗೆ ತಮ್ಮೆಲ್ಲರ ಸಲಹೆ ಸಹಕಾರವನ್ನು ನೀಡಿ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ನಾವು ಇದನ್ನ ಹೇಳಿದ್ರೆ ಮತ್ತೆ ಬ್ಯಾಂಕ್ ಕೊಡ್ತೇವೆ. ಆದಷ್ಟು ಎಲ್ಲಾ ಕ್ಷೇತ್ರಗಳು ಕಾಂಪಿಟೇಷನ್ ಇದ್ದೇನೆ ಅವಿರೋಧ ಆಗುವ ರೀತಿಯಲ್ಲಿ ಎಲ್ಲರೂ ಊರಿನ ಹಿರಿಯರು ಇಲ್ಲೇ ದೊಡ್ಡ ಯಾವುದೂ ಇಲ್ಲ. ದಯವಿಟ್ಟು ಇನ್ನೊಂದು ತಿಳ್ಕೋಬಹುದು, ಅವಿರೋಧ ಮಾಡಿ ಬ್ಯಾಂಕಿಗೆ ಒಂದಿಷ್ಟು ಅನಾವಶ್ಯಕ ಬೇಕು ಅಂತ ಚುನಾವಣೆ ನಡೆಸೋದು. ಆ ಆಗದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿಕೊಟ್ಟು ನಾನೇ ಇರಬೇಕು ಅಂತಿಲ್ಲ, ಇದ್ದರೆ ಇರಬೇಕು ಅಂತ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಇರ್ತಾರೆ.
ಅವರು ಗೀತಗಳು ಯಥಾರ್ಥಕಾರರು ಮಾತಾಡಿ ಎಲ್ಲಾ ಕ್ಷೇತ್ರಗಳನ್ನು ಗೌರವವನ್ನು ಮಾಡಿ ಈ ಬ್ಯಾಂಕಿನ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಯಶಸ್ಸಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ಮಾತಾಡುವಂತೆ ವೇದಿಕೆಯಲ್ಲಿ ನಾಗರಾಜ್ ಹೆಚ್ಪಿ, ಗಣೇಶ್ ಎಂಸಿ, ವಾಶಂ ರಾಮಚಂದ್ರ ಭಟ್, ಶಾಂತಕುಮಾರ್, ಜಟ್ಟಪ್ಪ, ರಮೇಶ್ ಕಾನುಮನೆ, ಶಿವಪ್ಪ ಹೆಚ್, ಪ್ರಸನ್ನ ಸಿಎ, ಗಣೇಶ್ ಟಿಜಿ, ಕೆರಿಯಮ್ಮ, ಲಕ್ಷ್ಮಿ, ಗುರುಪಾದ ಕೆರೆಕೊಪ್ಪ ಇನ್ನಿತರರು ಹಾಜರಿದ್ದರು. ಧನರಾಜ್ ಕೆವಿ ಕೆರೆಗದ್ದೆ ಸ್ವಾಗತಿಸಿದರು. ಪ್ರಧಾನ ವ್ಯವಸ್ಥಾಪಕ ಭರತ್ ಕುಮಾರ್ ಎಂಎಚ್ ಪ್ರಾಸ್ತಾವಿಕ ಮಾತನಾಡಿದರು. ಗಣೇಶ್ ಎಂಸಿ ಮಾವಿನಸರ ನಿರೂಪಿಸಿದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.